ನೋಡಿ, ನಮ್ಮ ನಾಟಿ ಹಸುಗಳು ಬರ್ಗೂರು ನಾಟಿ ಹಸುಗಳು ತುಂಬ ಜನ ಬರೀ ಗಿರ್ರು, ಸಾಹಿವಾಲು, ಕಾಂಕ್ರೇಜ್ನ ಮಾತ್ರ ನಾಟಿ ಹಸು ಅಂತ ಅಂದ್ಕೊಂಡಿದ್ದಾರೆ. ಅದಲ್ಲ. ನಾವು ಸೌತ್ ಇಂಡಿಯಾನಲ್ಲಿ ಆ್ಯಕ್ಚುಲಿ ಡ್ರಾಟ್ ಬೀಡ್ಸ್ ಏನಿದ್ದಾವೆ, ಬರ್ಗೂರು, ಮಲ್ನಾಡ್ ಗಿಡ್ಡ, ಹಳ್ಳಿಕಾರು, ಅಮೃತ್ ಮಹಲು, ಪುಳಿಕುಲಮ್ಮು, ಕಾಂಗೇಯಂ, ಇವೆಲ್ಲ ನಾಟಿ ದನಗಳು. ಆಯಿತಾ. ಸೊ ಗೋಶಾಲೆ ಹೆಸರಲ್ಲಿ ಬರೀ ಬಿಸ್ನೆಸ್ಗಾಗಿ ಗಿರ್ನ ಸಾಕ್ತಾರೆ ಜನಗಳು, ಹಾಲು ಜಾಸ್ತಿ ಕೊಡುತ್ತೆ ಅಂತ. ಅದು ಸತ್ಯಕ್ಕಿಂತ ದೂರವಾದ ವಿಷಯ. ನಿಜವಾದ ನಾಟಿ ದನಗಳನ್ನ ಸಾಕೋರನ್ನ ಪ್ರೋತ್ಸಾಹ ಮಾಡಿ. ಇದು ತುಂಬ ಮುಖ್ಯ ಸೊಸೈಟಿ ಕೂಡ. ಬಿಕಾಸ್ ಇವು ಗೊಬ್ಬರ ಕೊಡ್ತವೆ, ಸುಮ್ಮನೆ ಅಂದ್ಕೋಬೇಡಿ. ಅದ್ರ ಗೊಬ್ಬರ ಎಷ್ಟು ಶ್ರೇಷ್ಠ ಅಂತ ಅಂದರೆ ಅದರಿಂದನೇ ಬೆಳೆ ಬೆಳೆಯೋಕ್ಕಾಗೋದು. ಎಷ್ಟೋ ಜನ ಈ ಹಸುಗಳಿಗೆ ಇಲ್ಲದೇ ಇರೋದ್ರಿಂದ ಬರೀ ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ದಾರೆ. ಅದರಿಂದ ಸೊಸೈಟಿಗೆ ಒಳ್ಳೆಯದಾಗೋದಿಲ್ಲ. ಸೊ ದೇ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ಅಫ್ಕೋರ್ಸ್ ನೀವು ಎಲ್ಲನೂ ಡಿಬೇಟ್ ಮಾಡ್ಬೋದು ಮಾಡ್ತಾ ಕೂತ್ಕೊಂಡಿದ್ರೆ. ಬಟ್ ಆದರೆ ಸತ್ಯ ಇದೇನೆ. ಆ ಕಾಲದಿಂದ ಬೆಳೀತಿದ್ದು ಹೀಗೇ. ಎಲ್ಲರೂ ಹಸುಗಳನ್ನ ಸಾಕ್ತಿದ್ರು, ಗೊಬ್ಬರನ ಉಪಯೋಗಿಸ್ತಾಯಿದ್ರು, ಹಾಲು ಮನೆಗೆ ಆಗ್ತಿತ್ತು. ಹಾಲೇನು ಬಿಸ್ನೆಸ್ ಆಗಿರಲಿಲ್ಲ ಆವಾಗ. ತನ್ನ ಮನೆಗೆ ಆಗುವಷ್ಟು ಹಾಲುಗಳನ್ನ ಇದು ಮಾಡಿಕೊಂಡು ತುಪ್ಪ ಬೆಣ್ಣೆ ಮಾಡಿಕೊಂಡು ಸುತ್ತಮುತ್ತಲ ಇರೋರು ಕೊಟ್ಕೊಂಡು ಪ್ರತಿ ಮನೆಯಲ್ಲೂ ಇರ್ತಿತ್ತು ಹಸುಗಳು. ಆಯಿತಾ. ಈಗ ಆ ಥರ ಅಲ್ಲ ವಿಷಯ. ಇವಾಗೆಲ್ಲ ಬಿಸ್ನೆಸ್, ಕಮರ್ಷಿಯಲ್. ಓಕೆ, ವಾಟ್ ಎವರ್ ಇಟ್ ಈಸ್. ನಮಗೆ ನಿಮ್ಮಿಂದ ಸಸ್ಟೈನಬಲ್ ಆಗಿ ನಾವು ಬದುಕೋದಕ್ಕೆ ಪ್ರೋತ್ಸಾಹ ಬೇಕು. ಇನ್ ದ ವೇ ನೀವು ಬಂದುಬಿಟ್ಟು ನಮ್ಮ ಹತ್ರ ನಾವು ಬೆಳೆಯುವಂಥ ಪ್ರಾಡಕ್ಟ್ ಆಗಲಿ ಮತ್ತು ತುಪ್ಪ ಇದನ್ನು ನೀವು ಕೊಂಡ್ಕೋಬೇಕು. ಇದರಿಂದ ಈ ಹಸುಗಳನ್ನ ನಾವು ಸಾಕುವಂಥ ಶಕ್ತಿ ಇನ್ನೂ ನಮಗೆ ಜಾಸ್ತಿ ಬೇಕು. ಓಕೆ, ಆ ಥರ ಹೇಳ್ತಾ, ನನ್ನ ಹೆಸರು ಅಜಯ್ ಕೃಷ್ಣ. ಇದು ಬರ್ಗೂರು ಗೋ ಸಂವರ್ಧನಾ ಪ್ರತಿಷ್ಠಾನ, ಅನೂರು ತಾಲೂಕು, ಚಾಮರಾಜನಗರ. ದಯಮಾಡಿ ಪ್ರೋತ್ಸಾಹ ಮಾಡಿ. ನಿಮಗೂ ಒಳ್ಳೆಯದಾಗುತ್ತೆ, ಸೊಸೈಟಿಗೂ ಒಳ್ಳೆಯದಾಗುತ್ತೆ, ನಮ್ಮಂಥವ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಇಟ್ಸ್ ಆಲ್ ವಿನ್ ವಿನ್ ಸಿಚುವೇಶನ್. ತುಂಬ ಮುಖ್ಯ ಎಲ್ಲರಿಗೂ ವಿನ್ ಆಗೋದು.